ಸರ್ಕಾರ ಲಂಚದ ರೇಟ್ ಚಾರ್ಟ್ ಹಾಕಲಿ ಎಂದು ಪಿ ರಾಜೀವ್ ಆಕ್ರೋಶ. ಮನೆಗಳ ಹಂಚಿಕೆ ವಿಚಾರದಲ್ಲಿ ಆಳಂದ ಕ್ಷೇತ್ರದ ಕಾಂಗ್ರೆಸ್ ಸರ್ಕಾರದ ಶಾಸಕ ಬಿಆರ್ ಪಾಟೀಲ್ ಅವರು ಮನೆ ಹಂಚಿಕೆ ವಿಚಾರದಲ್ಲಿ ಸರ್ಕಾರ ಏಜೆಂಟ್ಗಳ ಮೂಲಕ ಹಣ ವಸೂಲಿ ಮಾಡುತ್ತಿದೆ ಎಂಬ ಹೇಳಿಕೆ ಕಟು ಸತ್ಯವಾಗಿದ್ದು, ಒಂದು ಕಡೆ ಬಿಟ್ಟಿ ಭಾಗ್ಯಗಳ ಕೊಟ್ಟು ಇನ್ನೊಂದೆಡೆ ಲಂಚಾವತಾರದಲ್ಲಿ ಮುಳುಗಿ ಜನರ ರಕ್ತ ಹೀರುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಿದೆ. ಕಳೆದ 2 ವರ್ಷಗಳಿಂದ ರಾಜ್ಯ ಸರ್ಕಾರ ಬಸವ ವಸತಿ ಯೋಜನೆಯಡಿಯಲ್ಲಿ ಒಂದು ಮನೆಯನ್ನ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ನೀಡಿರುವ ಪಿಎಂ ಆವಾಸ್ ಯೋಜನೆಯ ಮನೆಗಳ ಜಿಪಿಎಸ್ ಮಾಡಲು 10 ರಿಂದ 20 ಸಾವಿರ ರೂಪಾಯಿ ಲಂಚ ಕೇಳುತ್ತಿದ್ದಾರೆ. ನಿಮಗೆ ಜನರಿಂದ ಎಷ್ಟಾದರೂ ಲಂಚ ಬೇಕು ಎಂದು ರೇಟ್ ಚಾರ್ಟ್ ಹಾಕಿ ಎಂದು ಕುಡ್ಚಿ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಆಕ್ರೋಶ ಹೊರಹಾಕಿದ್ದಾರೆ. ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆಯವರ ನೇತೃತ್ವದಲ್ಲಿ ರಾಯಬಾಗ ಪಟ್ಟಣದಲ್ಲಿ ವಸತಿ ಹಂಚಿಕೆಯಲ್ಲಿ ಸರ್ಕಾರ ಲಂಚಾವತಾರ ನಡೆಸುತ್ತಿದೆ ಎಂದು ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ರಾಯಬಾಗ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕಿ ಪ್ರತಿಭಟನೆ ನಡೆಸಿ ತಾಲೂಕಾ ಪಂಚಾಯಿತಿ ಕಚೇರಿ ಎದುರು ರಸ್ತೆ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ತಡವಾಗಿ ಬಂದ ತಹಶೀಲ್ದಾರ್ ಹಾಗೂ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೂಕ್ತ ಮಾಹಿತಿ ನೀಡದ ಕಾರಣ ತಾಲೂಕಾ ಪಂಚಾಯತ್ಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಜುಲೈ 3ರವರೆಗೆ ಕಾಲಾವಕಾಶ ನೀಡುತ್ತೇವೆ, ಅಷ್ಟರಲ್ಲೇ ಎಲ್ಲ ಫಲಾನುಭವಿಗಳ ಜಿಪಿಎಸ್ ಕಾರ್ಯ ಮುಗಿಸಬೇಕೆಂದು ಎಚ್ಚರಿಕೆ ನೀಡಿ ಬೀಗ ತೆಗೆಯಲಾಯಿತು. ಬಂದ ನಂತರದಲ್ಲಿ ಬಡವರಿಗೆ, ದಲಿತರಿಗೆ, ರೈತರಿಗೆ ದೊಡ್ಡ ಮೋಸವನ್ನ ಮಾಡಿರುವ ಸರ್ಕಾರ ಇತಿಹಾಸದಲ್ಲಿ ಯಾವುದಾದ್ರೂ ಇದ್ರೆ ಅದು ಈ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕದ ಸರ್ಕಾರ. ಬಹಳಷ್ಟು ವರ್ಷದಿಂದ ಏನು ಗುಡಿಸಲು ವಾಸಿಗಳಿಗೆ ಮನೆಯನ್ನ ಹಂಚಿಕೆ ಮಾಡುವಂತಹ ಸರ್ಕಾರದ ಯೋಜನೆ ಮಂಡಿಸಿರುವಂತಹ 3 ಬಜೆಟ್ನಲ್ಲಿ ವಸತಿ ಯೋಜನೆಗೆ ಒಂದೇ ರೂಪಾಯಿ ಅನುದಾನ ಇಟ್ಟಿಲ್ಲ. ಹಾಗಾಗಿ ಸಪ್ಲಿಮೆಂಟರಿ ಬಜೆಟ್ ಅನ್ನ ತೆಗೆದುಕೊಂಡು ಯಾರು 10,000 ರೂಪಾಯಿ ಒಂದು ಮನೆಗೆ ಲಂಚವನ್ನ ಕೊಡ್ತಾರೆ ಅವರಿಗೆ ಮಾತ್ರ ಮನೆಯನ್ನ ಈ ಸರ್ಕಾರ ಮಂಜೂರು ಮಾಡ್ತಾ ಇದೆ. ನಿಗಮದಲ್ಲಿ ನಡೀತಾ ಇರುವಂತಹ ಈ ಭ್ರಷ್ಟಾಚಾರವನ್ನ ಬಿಆರ್ ಪಾಟೀಲ್ ಅವರು ಏನು ಬಹಿರಂಗಪಡಿಸಿದ್ದಾರೆ, ಸನ್ಮಾನ್ಯ ಬಿಆರ್ ಪಾಟೀಲ್ ಅವರು ಮಾಡಿರುವಂತಹ ಆರೋಪ 100ಕ್ಕೆ 1000 ಪಟ್ಟು ಸತ್ಯ. ಎಲ್ಲ ಒಂದೊಂದು ಮನೆಗೆ 10,000 ರೂಪಾಯಿ ಲಂಚವನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಮಾತ್ರ ಮನೆಯನ್ನ ರಾಜೀವ್ ಗಾಂಧಿ ನಿಗಮದಿಂದ ಆದೇಶ ಆಗಿ ಮಂಜೂರಾತಿ ಆಗ್ತಾ ಇದೆ. ಕುಡ್ಚಿ ಮತಕ್ಷೇತ್ರ ಮತ್ತೆ ರಾಯಬಾಗ ಮತಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ಸಿನ ಏಜೆಂಟರು ಹಣವನ್ನ ವಸೂಲಿ ಮಾಡುವಂತದ್ದನ್ನ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ದುಡ್ಡು ಕೊಟ್ಟು ಮಂಜೂರು ಮಾಡಿಸ್ಕೊಂಡು ಬರ್ತೇವೆ ಅಂತ ಹೇಳಿ ಬಡವರ ಕಡೆ ಹಣವನ್ನ ವಸೂಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಇಲ್ಲಿ 20,000 ಕೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. 10,000 ರೂಪಾಯಿ ಜಮೀರ್ ಅಹಮದ್ಗೆ, 10,000 ರೂಪಾಯಿ ಇಲ್ಲಿಯ ಏಜೆಂಟ್ಗೆ ಅಂತ ಹೇಳಿ ಇಟ್ಕೊಂಡಿರ್ಬೇಕು ಅವರು ಲೆಕ್ಕವನ್ನ. ಎರಡನೇದಾಗಿ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ಇದೆ ಅಂದ್ರೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ರಾಯಬಾಗ ತಾಲೂಕಿಗೆ 2 ಮತಕ್ಷೇತ್ರ ಸೇರಿ ರಾಯಬಾಗ ತಾಲೂಕಿಗೆ 14,000 ಮನೆಗಳು ಮಂಜೂರಾಗಿದ್ದಾವೆ ಅಂತ ಮಾಹಿತಿ ಇದೆ. ಆ ಮನೆಯದು ಅಧಿಕಾರಿಗಳ ಜವಾಬ್ದಾರಿ ಕೇವಲ ಜಿಪಿಎಸ್ ಮಾಡೋದಷ್ಟೇ. ಜಿಪಿಎಸ್ ಮಾಡಿ ಅಪ್ಲೋಡ್ ಮಾಡಬೇಕು, ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಬೇಕು. ಆದ್ರೆ ಈ ಅಧಿಕಾರಿಗಳು ಜಿಪಿಎಸ್ ಮಾಡೋದಕ್ಕೆ ಯಾರು 5,000 10,000 ಕೊಡ್ತಾರೆ ಅವರ ಮನೆಗಳು ಮಾತ್ರ ಜಿಪಿಎಸ್ ಆಗಿ ಅಪ್ಲೋಡ್ ಆಗಿದ್ದಾವೆ. 18ನೇ ತಾರೀಕು ಲಾಸ್ಟ್ ಡೇಟ್ ಇದ್ದಿದ್ರಿಂದ ಸಾವಿರಾರು ಕುಟುಂಬಗಳು, ಬಡ ಕುಟುಂಬಗಳು ಈ ಸರ್ಕಾರಕ್ಕೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಆಗದೆ ಅವರು ಮನೆಯಿಂದ ವಂಚಿತರಾಗಿದ್ದಾರೆ. ಹಾಗಾಗಿ ಈ ಸರ್ಕಾರಕ್ಕೆ ನಾನು ಇನ್ನೊಂದು ಮನವಿ ಮಾಡ್ತೇನೆ. ನೀವು ರಾಜೀವ್ ಗಾಂಧಿ ನಿಗಮದಲ್ಲಿ 10,000 ತಗೊಳ್ತಾ ಇದ್ದೀರಿ, ಇಲ್ಲಿ ಏಜೆಂಟ್ರು 20,000 ಕೇಳ್ತಾ ಇದ್ದಾರೆ. ಒಂದು ರೇಟ್ ಚಾರ್ಟ್ ಆದ್ರೂ ಹಾಕ್ಬಿಡಿಯಪ್ಪ. ನಮ್ಮ ತಾಳಿಯನ್ನ ಮಾರಾಟ ಮಾಡಾದ್ರೂ ಅದನ್ನ ತಂದು ಮುಟ್ಟಿಸ್ತೇವೆ ನಿಮಗೆ. ನಿಮ್ಮ ಹೆಣದ ಮೇಲೆ ಬಡವರ ದುಡ್ಡೇ ಬೇಕು ಅನ್ನೋದಾದ್ರೆ
ಚಾರ್ಟ್ ಹಾಕೊಂಡು ಬಿಡಿ. ಹಾಗಾಗಿ ಈ ತಾಲೂಕಲ್ಲಿ ಬಡವರಿಗೆ ಇಷ್ಟು ಅನ್ಯಾಯ ಆಗಲಿಕ್ಕೆ ಈ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ನೇರವಾದಂತಹ ಕಾರಣ ಆಗಿದೆ. ಜಮೀರ್ ಅಹಮದ್ ಅವರು ಮಾನ ಮರ್ಯಾದೆ ಅನ್ನುವಂಥದ್ದು ಅವರಲ್ಲಿ ಕಿಂಚಿತ್ತಿದ್ದರೆ ರಾಜೀನಾಮೆಯನ್ನ ಕೊಟ್ಟು ಈ ತನಿಖೆಯನ್ನ ಎದುರಿಸಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂತಹ ದೊಡ್ಡ ಆರೋಪ, ಬಡವರಿಂದ ಹಣ ಕೇಳುವಂತಹ ಆರೋಪಕ್ಕೆ ಗುರಿಯಾಗಿದ್ದಕ್ಕೆ ನಿಮಗೆ ಸಮಾಜವಾದಿ ಚಿಂತನೆಯ ಮೇಲೆ ಬಂದವರು ಅಂತ ಹೇಳ್ಕೊಳ್ಳಿಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ. ಈ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಕ್ಕೆ ಕನಿಷ್ಠ ಸಮಾಜದ ಮುಂದೆ ಮುಖ ತೋರಿಸ್ಕೊಳ್ಳೋ ಕಾರಣಕ್ಕಾಗಾದ್ರು ಜಮೀರ್ ಅಹಮದ್ ಅನ್ನ ಉಚ್ಚಾಟನೆ ಮಾಡಿ ತಾವು ನಾನು ಬಡವರ ಪರವಾಗಿ ಇದ್ದೇನೆ ಅಂತ ಹೇಳಿ ತೋರಿಸ್ಕೋಬೇಕು ಅಂತ ಹೇಳಿ ಅವರನ್ನ ಒತ್ತಾಯ ಮಾಡ್ತಾರೆ. ಕೊಟ್ಟಿಲ್ಲ, ಒಂದು ಮಣಿನೂ ಕೂಡ ಕೊಟ್ಟಿಲ್ಲ. ಯಾರು ದುಡ್ಡು ಕೊಡ್ತಾರ ಅವ್ರಿಗೆ ಮಣಿ ಕೊಡೋಣ. ಐಹೊಳೆ ಅವ್ರ ನಡೆ ಏನು? ತಾಲೂಕು ಪಂಚಾಯತ್ ಬೀಗ ಹಾಕಿದ್ದೀರಿ, ಮುಂದಿನ ನಡೆ ಅವ್ರಿಗೆ ಮುಂದೆ ಈಗ ಏನು ಅವರ ನಮ್ಮ ಈಗ ಕೇಂದ್ರ ಸರ್ಕಾರದ ಏನು ಮನೆಗಳು ಈಗ 14,00,000 ಮಂಜೂರಾದ್ದು ಅದಾವಲ್ಲ, ಅವನ್ನೆಲ್ಲಾನು GPS ಬೇಗ ಅವನ್ನೆಲ್ಲ ಮಾಡಿ ಬಡವರಿಗೆ ಅವರು ಕೊಟ್ರೆ ನಾವು ಬೀಗತ್ತೀವಿ. ಅವರ ಇಲ್ಲಾಂದ್ರೆ ಇಲ್ಲ. ಮುಂದಿನ ನಡೆ ಹೋರಾಟ. ಒತ್ತ ಹಾಕ್ತೀರಿ? ಸರ್ಕಾರದ ವಿರುದ್ಧ ಹೋರಾಟ. ಓಕೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್, ಸದಾನಂದ ಹಳಿಂಗಳಿ, ಮಹೇಶ್ ಬಾತೆ, ಶ್ರೀಧರ್ ಮೂಡಲ್ಗಿ, ಶಿವು ದಳವಾಯಿ, ಬಸವರಾಜ್ ಸರ್ದಿ, ತಹಶೀಲ್ದಾರ್ ಸುರೇಶ್ ಮುಂಜೆ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಕದ್ದು, ಮಲಗೌಡ್ ಪಾಟೀಲ್, ಶಿವಪ್ಪ ಅಗಸ್ತಿ, ಅಜಿತ್ ಗಾಳಿ, ಮೋಹನ್ ಲೋಹಾರ್, ಶ್ರೀಧರ್ ಕಂತ್ರಾಟೆ, ಮೌಲಾಲಿ ವಾಟೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರಾಘವೇಂದ್ರ ಮಾಚಕನೂರ್, ರಾಯಬಾಗ.